Welcome to the new vlog. ಅಬ್ಬಬ್ಬಬ್ಬ ಕಾರ್ನರ್ ಕಿಂಗ್ಸ್ ಇವರು. ಏನು ಗುರು ರಶ್ಶು, ಇಲ್ಲೇ ರೋಡಲ್ಲಿ ಎಷ್ಟೊಂದು ಗಾಡಿಗಳು ಹೋಗ್ತಿದೆಯಲ್ಲ, ಹಿಂಗೆ ಕತೆ. ಹಿಡಿತಾ ಧೀರಾಜ್ ಪೊಲೀಸ್ ಹಿಡಿದ್ಬಿಡೋರೆ. ಇದೆ ಪ್ಲೇಟ್ ಇದೆ. ಏನು ಮಾಡಿದ್ರು ಗೊತ್ತಿಲ್ಲ, ಹಾಕ್ಬಿಟ್ಟಿದ್ದಾರೆ. ಓಟ್ ಹಾಕಿ ಹೊಡೆದಿರ್ತೀರಾ? ಏನಕ್ಕ ಓಟ್ ಹಾಕಿ ಹೊಡೆದಿದ್ದೀನಿ ಅಂತ. ಯಾವಾಗ ಎಲ್ಲಿ ಹೊಡೆದೆ? ಫೋನ್ ಮಾಡಿರೋದು ಓಟ್ ಹಾಕಿ ಹೊಡೆದಿರ್ತಾರೆ ಅಷ್ಟೇ, ಇನ್ನೇನಾಗಿರಲ್ಲ. ನಮಗೆ ಜೋರಾಗಿ ಯಾರಾದ್ರೂ ಮಾತಾಡೋಕೆ ಹೋಗೋದು, ಸಮಾಧಾನವಾಗಿ ಮಾತಾಡ್ತಾರೆ. ನಾವು ಪಾರ್ಕ್ ಮಾಡ್ಬಿಟ್ಟು ಬರೋಣ ಬಾ. ಹೋಗಿ ನಿಮ್ಮ ಗಾಡಿಗಳೆಲ್ಲ ಹಾಕಿ ಹೋಗಿ, ಸುಮ್ಮನೆ ಹಾಕ್ಬೇಕು. ನೀವು ಪಾರ್ಕಿಂಗ್ ಮಾಡ್ಬಿಡ್ರಿ, ನೀವು ಪಾರ್ಕಿಂಗ್ ಮಾಡ್ಬಿಡ್ರಿ, ಸುಮ್ಮನೆ ಹಾಕ್ಬೇಕು. ಏನಂತ ಏನೋ ಓವರ್ಟೇಕಿಂಗ್ ಅಂತ ಮೇ ಬಿ ಯಾವುದೋ VIP ಗಾಡಿ ಬರ್ತಾಯಿತ್ತು, ಅವಳ ಮುಂದೆ ನೀನು ಪಾಸ್ ಆದೆ. VIP ಗಾಡಿ ಇತ್ತು, ಬರ್ತಾನೆ ಕ್ರಿಸ್ಟ. ಓ ಮೇ ಬಿ ನಾನು ಲೆಫ್ಟಿಂದ ಖಾಲಿ ಇತ್ತಲ್ಲ ಅಂತ ನಾನು ಹೇಳ್ಬೋದು. ಸ್ಪೀಡಾಗಿ ಏನು ಇಲ್ಲಿಲ್ವಲ್ಲ, ಯಾರೇನು ಸ್ಪೀಡಾಗಿ ಏನು ಬಂದಿಲ್ಲ. ಲೆಫ್ಟಲ್ಲಿ ಖಾಲಿ ಇತ್ತು ಅಂತ ಅದಕ್ಕೆ ಅನ್ಕೊಂಡವ್ರೆ, ಅವ್ರು ಹೇಳ್ತಾವ್ರೆ, ಪಾಪ ಅವ್ರು ಹೇಳ್ಬಿಟ್ಟೋದ್ರಲ್ಲ ಪ್ಯೂರು ಯಾರೋ ಹೊಟ್ಟೆ ಕರ್ಕೊಂಡ್ಬಂದಿರೋ ಯಾವುದೋ ಗಾಡಿ ಓವರ್ಟೇಕ್ ಮಾಡಿದ್ದೀವಿ ಅಂತೆ ಪೊಲೀಸವ್ರ ಗಾಡಿಗೆ, DC ಗಾಡಿ ಅಂತೆ. ಆ ಗಾಡಿ ಓವರ್ಟೇಕ್ ಮಾಡಿದ್ದೀವಿ ಅಂತ ಹಾಕೊಂಡವ್ರು. ಲೆಫ್ಟಲ್ಲೇ ಅವನು ಇದ್ದಿದ್ದು, ಲೆಫ್ಟಲ್ಲೇ ಇದ್ದಿದ್ದು. ಎಲ್ಲ ಗಾಡಿನೂ ಓಟೋದು ನಂಗೆ ಲೆಫ್ಟಲ್ಲಿ ಖಾಲಿ ಜಾಗ ಸಿಕ್ತು. ಅಂದರೆ ರೈಟಲ್ಲೆಲ್ಲ ಓವರ್ಟೇಕ್ ಕೊಡೋಕೆ ಖಾಲಿ ಇದ್ರು, ಕಾಯ್ತಾ ಇದ್ರು ಕಣ. ಲೆಫ್ಟಲ್ಲಿ ಫುಲ್ ಜಾಗ ಇತ್ತು, ಅದಕ್ಕೆಲ್ಲ ಕಾಯ್ತದ್ರು. ಏನು ಮಾಡಿಲ್ಲ, ಅದು ಪಾಡಿಗೆ ಲೆಫ್ಟಲ್ಲಿ ಖಾಲಿ ಲೇನ್ ಇತ್ತು. ಲೇನಲ್ಲಿ ಅಂತ ಮೈಸೂರಲ್ಲಿ ಪೊಲೀಸು ಎವ್ರಿ ಸೈಕ್ ಮಾಡ್ತಾರಪ್ಪ. ಏನು ಕೇಳಿಸಿಲ್ಲ, ಏನು ಪ್ರಾಬ್ಲಮ್ಮೇ ಇಲ್ಲ. ನಂಬರ್ ಪ್ಲೇಟು ಬಿದ್ದೋಗಿತ್ತು, ಎತ್ತು ಬ್ಯಾಗ್ ಹಾಕೊಂಡಿದ್ದೀವಿ. ಅದಕ್ಕೆ DCP ಹೋಗ್ಬಿಟ್ಟು ನಂಬರ್ ಪ್ಲೇಟಲ್ಲಿ ಅಂತ ಹೇಳಿದ್ರು. ಅವ್ರಿಗೆ ನಂಬರ್ ಪ್ಲೇಟ್ ತೋರಿಸಿದ್ದೀವಿ. ಸರಿ ಆಯಿತು, ಕೆಳಗೆ ಹೋಗ್ರಿ, ಅಲ್ಲಿ ಸ್ಟೇಷನ್ಗೆ ಹೋಗ್ರಿ, ಮಾತಾಡ್ಕೊಂಡು ಇಸ್ಕೊಡ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಬಂದರೆ ಸುಮ್ಮನೆ ಏನೇನೋ ಕೇಸ್ ಹಾಕಿ 1,500,000 ಇಸ್ಕೊಂಡು, ಅದು ಕಾರ್ಡ್ ಕೊಟ್ಟರೆ ಕಾರ್ಡ್ ತೊಗೊಳ್ತಾ ಇಲ್ಲ. ಕ್ಯಾಶಾಗಿ ಕೊಡಿ ಅಂತಾರೆ. ಕ್ಯಾಶ್ ಕೊಟ್ಟರೆ ಅದು ಏನು ಹೇಳಿ. ಹಿಂಗೆ ಬರ ಧೀರಾಜ್, ಹಿಂಗೆ ಬಾ. ಕಾರ್ಡ್ ಕೊಟ್ಟರೆ ಕಾರ್ಡ್ ಎಕ್ಸೆಪ್ಟ್ ಮಾಡಲ್ಲ. ಯಾವ್ದು ಇದು ರೂಲ್ಸು? ಕಾರ್ಡ್ ಎಕ್ಸೆಪ್ಟ್ ಮಾಡೋದೇ ಇಲ್ವಾ? ಹಂಗಂದ್ರೆ ಬೆಂಗಳೂರಲ್ಲಿ ಎಂಟು ಮಾಡ್ತಾರೆ ಕಾರ್ಡೆಲ್ಲ. ಕಾರ್ಡ್ ಎಕ್ಸೆಪ್ಟ್ ಮಾಡಲ್ಲ, ಕ್ಯಾಶಾಗಿ ಕೊಡಿ ಅಂತಾರೆ. 1,500,000 ರೂಪಾಯಿ ಸುಮ್ಮನೆ ಇಸ್ಕೊಂಡ, ಯಾವುದೋ ಒಂದೇ ಒಂದು ಕೇಸ್ ಹಾಕ್ಕೊಟ್ಟ. ಈ ಥರ ಎಲ್ಲ ಯಾವ್ದು ಗುರು ಮೈಸೂರು ನಿಜವಾಗ್ಲೂ ಏನೋ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ಪೊಲೀಸವರೆಲ್ಲ ದರೋಡೆ ಮಾಡ್ತಾರೆ. ಅರ್ಧ ದಿನ ವೇಸ್ಟ್ ಆಯ್ತು. ಇಲ್ಲ ಏನೇನೋ ಪ್ಲ್ಯಾನ್ ಇತ್ತು. ಏನು ಎಷ್ಟು 9:50 ಹಿಡ್ದಿರೋದು, 1:00 ಬಿಟ್ಟವ್ರೆ. ಯಾವ್ದು ಗುರು ಇದೆಲ್ಲ? ಏನು ಅವನೇನು ತೊಗೊಂಡೋಗಿ ಯಾರಿಗಾರ ಗುಡ್ನ ಅಥವಾ ರೇಗಿಸ್ಕೊಂಡು ಹೋದ್ನ ಅಥವಾ ಹೆಲ್ಮೆಟ್ ಇಲ್ಲದೆ ಹೋಗೋಣ, ಏನು ಮಾಡೋನೆ? ಎಲ್ಲ ಹೆಲ್ಮೆಟ್ ಹಾಕೋನೆ, ಫುಲ್ ಕವರ್ ಆಗೋನೆ, ಸುಮ್ಮನೆ ಸೀನ್ ಮಾಡ್ತಾಯಿರೋದು. ನೋಡಿ ಅವಳು ಹೆಲ್ಮೆಟ್ ಇಲ್ಲ, ಏನಿಲ್ಲ ಇವರು.
ಇವ್ರಿಗೆಲ್ಲ ಏನು ಮಾಡಲ್ಲ ಪೊಲೀಸು, ಲೋಕಲ್ ಅಂತ ಬಿಟ್ಬಿಡ್ತಾರೆ. ನಮ್ಮಂಥವ್ರಿಗೆ ಎಲ್ಲ ಇರುತ್ತೆ, ಎಲ್ಲ ಇದ್ರೂ ಏನಾರ ಒಂದು ಹಾಕೊಂಡು ಇದು ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಗಾಡಿ ಅಲ್ಲಿ ತಗೊಂಡೋಗೋರಂತ ಯಾವಾಗ? ಈಗ ಇನ್ನೂ 1:45 ಅಷ್ಟು ಬೇಗ ಹೆಂಗೆ ಎತ್ಕೊಂಡೋಯ್ತಾನೆ? ಅವ್ರ ಫೋನ್ ನಂಬರ್ ಏನೋ ಕಲೆಕ್ಟ್ ಮಾಡ್ಕೊ, ಎಲ್ಲ ದರ್ಶನ ಮುಗಿಸ್ಕೊಂಡು ಸೀದಾ ಹೋಗ್ಬಿಡೋಣ, ಇಲ್ಲ ಹೋಗಿ ತೊಂಬರೋಣ. ನಡಿ ಆಯಿತು. ಸೊ ಗಾಯ್ಸ್, ನಾವೀಗ ಹೊಲ್ಟಿದ್ದೀವಿ. ಧೀರಜ್ ಗಾಡಿನ ಈಸ್ಕೊಂಡ್ವಿ ಪೊಲೀಸ್ ಹತ್ರ. ಹೆವಿ ಸೀನಾಗಿ ಹೋಗಿತ್ತು ಅದೊಂದು. ಹೋಗಿ ಫೈನ್ ಕಟ್ಟಿ ಈಸ್ಕೊಂಡ್ವಿ. ಅವರು ನೀನು ನಂಬರ್ ಪ್ಲೇಟ್ ಇಲ್ಲದೆ ಹೆಂಗೆ ಓಡಿಸ್ತೀಯಪ್ಪ ಅಂತ ಅದು ಇದು ಅಂತ ಹೇಳಿದ್ರು. ನಂಬರ್ ಪ್ಲೇಟ್ ಬಿದ್ದೋಯ್ತು ಅಂತ ಹೇಳಿದ್ವಿ. ಆಮೇಲೆ ನಂಬರ್ ಪ್ಲೇಟ್ ನಮ್ಮ ಹತ್ರನೇ ಇತ್ತಲ್ಲ, ತೋರಿಸಿದ್ಮೇಲೆ ಸರಿ ಆಯಿತು, ಫೈನ್ ಕಟ್ಬಿಟ್ಟು ಹೋಗು ಅಂದ್ಬಿಟ್ಟು ಫೈನ್ ಕಟ್ಟಿಸ್ಕೊಂಡು ಕಳಿಸಿದ್ರು. ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಮತ್ತೆ ಅಲ್ಲಿ ಎವ್ರಿ ಜೋರು ಮಳೆ, ಫುಲ್ ನೆಂದೋಗ್ಬಿಟ್ಟಿದ್ದೀವಿ. ಎವ್ರಿ ಜೋರು ಮಳೆ ಅಂದರೆ ಜೋರು ಮಳೆ. ಅಲ್ಲಿ ನಾವು ಬ್ಲಾಗೇ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಕೆಳಗೆ ಬಂದ್ವಿ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ಅದೇ ಮಳೆ ಬಂದಿದ್ದಕ್ಕೆ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಏನೂ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಅಲ್ಲೇ ಇನ್ನು ಏನೇನೋ ತೋರ್ಸೋಣ, ಏನೇನೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಏನೂ ಆಗಲಿಲ್ಲ. ಅರ್ಧ ದಿನ ಫುಲ್ ಬರೀ ಪೊಲೀಸ್ ಸ್ಟೇಷನಲ್ಲೇ ಟೈಮ್ ಆಗೋಯ್ತು. 9:50 ಪೊಲೀಸ್ ಇರ್ದಿದ್ದು, 1:40 ಕೊಟ್ಟರು ಗಾಡಿ. ಅಲ್ಲೇ ಹಾಫ್ ಡೇ ಹೋಯ್ತು, ಇನ್ನೆಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಸೀದಾ ದರ್ಶನ ಮುಗಿಸ್ಕೊಂಡು ಹೊಟ್ಟೆ ಹಸಿದ್ರೆ ಫಸ್ಟು ಹೋಟ್ಲಿಗೆ ಹಾಕಬೇಕು. ಹೋಟ್ಲಿಗೆ ಹಾಕ್ಕೊಂಡು ಊಟ ತಿನ್ಕೊಂಡು ಸೀದಾ ಬ್ಯಾಂಗ್ಳೂರು. ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟಾಟಾ ಬಾಯ್ ಬಾಯ್, ಸಿ ಯು ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನೋಡಿ. ಸೊ ನೀವು ಮಾಡೋ ಸಬ್ಸ್ಕ್ರೈಬಿಂದ ನಮಗೆ ಮೋಟಿವೇಟ್ ಆಗುತ್ತೆ ವೀಡಿಯೋಸ್ಗಳು ಮಾಡೋಕ್ಕೆ.